ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಚರಿ ಕೂಡ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿತ್ತು ನೋಡ್ರಿ. ಇವತ್ತಂತೂ ಅದ್ರಾಗ ಸ್ಯಾಟರ್ಡೆ ಐತಿ. ಬೆಳಗ್ಗೆ ನಮ್ಮ ಮಗಳ ಸ್ಕೂಲ್ಗೆ ಹೋಗಿರ್ತಾಳೆ. ಸೊ ಅದಕ್ಕೋಸ್ಕರ ಆಕಿಗೆ ಟಿಫನ್ಕಂತೇಳಿ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳತ್ತೀನಿ ನೋಡ್ರಿ. ಶಾವಿಗೆನ ಸ್ವಲ್ಪ ಹುರಿದ ತೊಗೊಂಡೀನಿ. ಅದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊರಿ. ನಾವಂತೂ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಇದೇ ರೀತಿ ಶಾವಿಗೆ ಉಪ್ಪಿಟ್ಟು ಮಾಡ್ತೇವೆ. ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರಂತೇಳಿ ನಮ್ಮ ಚಾನಲ್ಗೆ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ. ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು, ಹಂಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕೋಬೇಕು. ಅದಾದ್ಮೇಲೆ ಸೈಡ್ಗೆ ನೀರು ಬಾಯ್ಲ್ ಮಾಡ್ಕೊಳಕ್ಕೆ ಇಟ್ಕೊಂಡಿನಿ ನೋಡ್ರಿ. ನೀರು ಕುದಿಯಾಕೆ ಇಟ್ಕೊಂಡಿದ್ನಿ. ಸೊ ಆ ನೀರನ್ನು ಹಾಕ್ಕೊಂಡು ಹುರಿದಿರ್ತಂಥ ಶಾವಿಗೆನ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ. ಬೆಳಗ್ಗೆನೇ ಎಷ್ಟು ಟೈಮ್ ಇದ್ದರೂ ಕೂಡ ಸಾಕಾಗಂಗಿಲ್ಲ. ಆಲ್ಮೋಸ್ಟ್ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಸೈಡ್ಗೆ ಚಾಕು ಕೂಡ ಇಟ್ಕೊಂಡಿನಿ. ಈಗ ನೋಡ್ರಿ, ಇನ್ನು ಶಾವಿಗೆ ಉಪ್ಪಿಟ್ಟು ಬಾಕ್ಸಿಗೆ ಪ್ಯಾಕ್ ಮಾಡ್ಲಿಕ್ಕಿಗೆ ಆಕಿ ಸ್ಕೂಲ್ಗೆ ಹೋಗೋಕೆ ರೆಡಿಯಾಗಿ ಹೊರಗಡೆ ನಿಂತಾಳು. ಅಷ್ಟರೊಳಗೆ ನೋಡ್ರಿ ನಮ್ಮ ಬೇಬಿನೇ ಎದ್ದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.